ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಕಬಾಬ್ ಮಾಡಿದ್ದೀನಿ. ಮೊಟ್ಟೆ ಕಬಾಬ್ ಮಾಡೋದು ಹೇಗಂತ ನೋಡೋಣ ಬನ್ನಿ. ಇವತ್ತು ವಿಡಿಯೋದಲ್ಲಿ ಎಗ್ ಕಬಾಬ್ ಮಾಡ್ತಾ ಇದ್ದೀನಿ. ಎಗ್ ಕಬಾಬ್ ಮಾಡೋಕ್ಕೆ ಏನೇ ರೆಸಿಪಿ ಬೇಕಂತ ನೋಡೋಣ. ಒಂದು 5 ಮೊಟ್ಟೆ ತಗೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನಿಗೆ ಸೈಡ್ಗೆ ಎತ್ತಿ ಇಟ್ಕೊಳ್ಳೋಣ. ಒಂದು ಬೌಲ್ಗೆ ಒಂದೆರಡು ಸ್ಪೂನ್ ಮೈದಾ ಹಿಟ್ಟು, 1 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನು ಕಾರ್ನ್ ಫ್ಲೋರ್, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಅಷ್ಟು ನಿಂಬೆ ರಸ. ಇದನ್ನೆಲ್ಲ ಹಾಕ್ಕೊಂಡು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ತೆಳು ಇರಬಾರ್ದು, ಜಾಸ್ತಿ ಗಟ್ಟಿನೇ ಇರಬಾರ್ದು. ನಾವು ಬೋಂಡ ಕಲಿಸ್ಕೊಂತೀವಲ್ವಾ, ಆ ಥರ ಇರಬೇಕು. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಈಗ ಮೊಟ್ಟೆ ಸೇರಿಸ್ಕೊಳ್ಳೋಣ. ಮೊಟ್ಟೆನ ಈ ಥರ 4 ಭಾಗ ಮಾಡಿ, 4 ಭಾಗ ಆದರೂ ಮಾಡ್ಕೊಳ್ರಿ, 2 ಭಾಗ ಆದರೂ ಮಾಡ್ಕೊಳ್ಳಿ. ಈ ಥರ ನೀಟಾಗಿ 4 ಭಾಗ ಮಾಡ್ಕೊಂಡು ಸೇರಿಸ್ಕೊಳ್ಳೋಣ. ಮೊಟ್ಟೆಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದನ್ನ ಇವಾಗ ಒಂದು 5 ನಿಮಿಷ ಮುಚ್ಚಿಡೋಣ. ಈಗ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬಾಣಲಿ ಇಡೋಣ. ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾಯ್ಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೀಗ ಮೊಟ್ಟೆ ಸೇರಿಸ್ಕೊಳ್ಳೋಣ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಸೇರಿಸ್ಕೊಳ್ಳಿ. ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕೆಳಗಡೆ ಮೇಲ್ಗಡೆ ಅನ್ನಬೇಕು. 2 ಕಡೆನೂ ನೀಟಾಗಿ ಫ್ರೈ ಆಗಿರಬೇಕು. ಜಾಸ್ತಿ ಉರಿ ಇಟ್ಕೊಂಡ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಕಡಿಮೆ ಉರಿಯಲ್ಲೇ ಬೇಯಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಎತ್ತಿ ಈಗ ಒಂದು ಬೌಲ್ಗೆ ಹಾಕೋಣ.